ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿರೋ ಅಂದ್ಕೊಂಡಿದ್ದೀನಿ. ಇವತ್ತೊಂದು ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ. ನೋಡಿ, ಲವಂಗ, ಚಕ್ಕೆ ಮತ್ತು ಮೆಣಸು, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಕಾಯಿ ತುರಿ ಎಲ್ಲದನ್ನು ನಾನು ತೊಗೊಂಡಿದ್ದೀನಿ. ಲವಂಗನೂ ಹಾಕ್ಕೊಳ್ಳಿ, ಒಂದು ಹೊತ್ತು 2 ಪೀಸ್ ಚಕ್ಕೆನ ಹಾಕ್ಕೊಳ್ಳಿ. ಹಾಗೆ ನಾನು ಪಾತ್ರೆ ಇಟ್ಕೊಂಡು ಒಂದು 2-3 ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತಾಯಿದ್ದೀನಿ. ಇದು ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆನ ಹಾಕ್ಕೊತೀನಿ. ಆಪ್ಷನಲ್, ಇದು ಬೇಕಂದರೆ ನೀವು ಸಾಸಿವೆನ ಹಾಕ್ಕೋಬೋದು. ಒಬ್ಬೊಬ್ರು ಯೂಸ್ ಮಾಡಲ್ಲ ಅನಿಸುತ್ತೆ, ಬಟ್ ನಾನು ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಸಾಸಿವೆ ಅದು ಚಟಪ ಅಂತ ಪಟಾಡ ಅಂತ ಸಿಡಿಲಿ. ಮತ್ತು ನಾನೊಂದು 5-6 ಗೆಡ್ಡೆ ನಾಟಿದ್ದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು 3 ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ. ಮತ್ತು ನಾನಿದು ಒಗ್ಗರಣೆಗೆ ಇವಾಗ ಒಂದು ಚಿಕ್ಕದನ್ನು ಕಟ್ ಮಾಡಿಕೊಂಡು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಒಂದು 10 ಎಲೆ ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿನೂ ಹಾಕಬೇಕು, ಯಾಕೆಂದರೆ ಅದ್ರ ವಾಸನೆ ಇರುತ್ತಲ್ಲ, ಹೊಲ್ಸಂಗೆ ವಾಸನೆ ಹೊಡೆಯೋದು ಅದೆಲ್ಲ ಹೋಗುತ್ತೆ. ಈ ರೀತಿ ನೀವು ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಒಬ್ಬರು ಚಿಕನ್ ಸಾಂಬಾರು ಮಾಡೋದಕ್ಕೆ ಬರೋಲ್ಲ, ತುಂಬಾ ಥರ ವಾಸನೆ ಹೊಡೆಯುತ್ತೆ, ಆ ಥರ ಮಾಡ್ತಾರೆ. ಇವಾಗ ಕಲ್ಲುಪ್ಪನ್ನ ಹಾಕ್ಕೊಳ್ತಿದ್ದೀನಿ ನಾನು. ಇದು ಮೂರೂ ಚೆನ್ನಾಗಿ ಇವಾಗ ಹಾಕಿರೋದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡೋಣ. ಇದೆಲ್ಲ ಫ್ರೈ ಆಗಬೇಕು ಆ ಥರ ಏನಿಲ್ಲ ಫ್ರೆಂಡ್ಸ್, ಸ್ವಲ್ಪ ಸುಮ್ಮನೆ ಒಂದು ಮಿಕ್ಸನ್ನ ಮಾಡ್ಕೊಂಬಿಟ್ಟು ಇವಾಗ ಚಿಕನ್ನ ನಾನು ಸ್ಕಿನ್ ಔಟ್ ಮಾಡಿಸ್ಕೊಂಬಂದಿದ್ದೀನಿ. ಆ ಚಿಕನನ್ನು ನಂದು 2 kg 2.25 kg ಅಂತ ಹೇಳಿದ್ರು, ಕಟ್ ಮಾಡಿ ಒಂದು 2 kg ಬಂದಿರುತ್ತೆ. ಇವಾಗ ನಾನು ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಂಡು 2-3 ಸಲ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಬೆಳ್ಳಗಾಗುತ್ತೆ, ಅದು ವಾಸನೆ ಎಲ್ಲ ಹೊಲಸು ವಾಸನೆ ಎಲ್ಲ ಹೋಗುತ್ತೆ. ಆ ರೀತಿ ನೀವು ಚೆನ್ನಾಗಿ ಬೆಳ್ಳಗೆ ಆಗೋವರೆಗೂ ಸ್ವಲ್ಪ ಎಣ್ಣೆನಲ್ಲೇ ಕ್ಲೋಸ್ ಮಾಡಿಬಿಟ್ಟು ಫ್ರೈನ ಮಾಡ್ಕೋಬೇಕಾಗತ್ತೆ. ಇವಾಗ ಹಾಕಿದ್ದೀನಿ ನೋಡಿ, ಚೆನ್ನಾಗಿ ತೊಳ್ಕೊಂಡು ಹಾಕ್ಕೊಳ್ಳಿ. ಬಟ್ ನೀವು ಮಾಡೋ ರೀತಿ ಸರಿ ಇರಲ್ಲ ಒಬ್ಬೊಬ್ಬರು, ಓಕೆನಾ. ತುಂಬ ಜನಕ್ಕೆ ಈ ಥರ ಗೊತ್ತೇ ಇರೋದಿಲ್ಲ. ಈ ಥರ ನೀವು ಚೆನ್ನಾಗಿ ನೋಡಿ, ಈಗ ಮಿಕ್ಸ್ ಮಾಡಿ ಅರಿಶಿನ ಪುಡಿ, ಉಪ್ಪು, ಖಾರ ಎಲ್ಲ ಹಾಕಿರ್ತೀವಲ್ವ, ಚೆನ್ನಾಗಿ ನೋಡಿ ಇವಾಗ ನೋಡ್ತಿರ್ಬೋದು ಹೇಗಾಗಿದೆ ಅಂತೇಳ್ಬಿಟ್ಟು. ಇವಾಗ ನೋಡಿ ನೀರೆಲ್ಲ ಬಿಟ್ಕೊಂಡಿದೆ ನೋಡಿ, ಈ ಥರ ಆಗಬೇಕು. ಈ ರೀತಿ ಆದ ನಂತರ ನೀವು ರುಬ್ಬಿಟ್ಕೊಂಡಿರೋ ಅಂಥದ್ದು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಚಕ್ಕೆ, ಲವಂಗ, ಮೆಣಸು ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು. ಚಕ್ಕೆ ಒಂದು 2 ಪೀಸ್ ತೊಗೊಳ್ಳಿ, ಜಾಸ್ತಿ ಹಾಕ್ಬೇಡಿ, ಅದ್ರ ವಾಸನೆ ಇದಾಗ್ಬಿಡುತ್ತೆ. ನೋಡಿ, ನಾನು ಮತ್ತು ಇದಕ್ಕೆ ಕಾಶ್ಮೀರಿ ಚಿಲ್ಲಿ ಪೌಡರ್ 2 ಚಮಚ ಹಾಕ್ಕೊಂಡಿದ್ದೀನಿ. ಅದು ಖಾರ ಇದೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ಅದು ನಮ್ಮ ಮನೆಯಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿನ ಕೊಟ್ಟಿದ್ರು ಅಮ್ಮ. ಮತ್ತು ಅದ್ರ ಜೊತೆಗೆ ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪೌಡರು, ನಾನು ಮಾಮೂಲಿಯಾಗಿ ಸಾಂಬಾರು ಪೌಡ್ರ್ ತೋರಿಸ್ತೀನಲ್ಲ, ನೆಕ್ಸ್ಟ್ ಟೈಮ್ ನಿಮ್ಮ ಸಾಂಬಾರು ಪೌಡ್ರನ್ನ ನಾನು ಮಾಡಿದಾಗ ತೋರಿಸ್ತೀನಿ. ಆ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ನಾನು, ಅದೊಂದು 3-4 ಚಮಚ ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ನೋಡಿಕೊಂಡು ನೀವು ಸಾಂಬಾರು ಎಷ್ಟು ಬೇಕು ನೀವು ಹಾಕ್ಕೋಬೋದು. ನಾನು 2 ಚಮಚ, ಒಂದು ಟೇಬಲ್ ಸ್ಪೂನ್ ಅಂತಲೇ ಹೇಳ್ಬೋದು, ಕಾಶ್ಮೀರಿ ಚಿಲ್ಲಿ ಪೌಡರು. ಇದು ಒಂದು 3-3.5 ಚಮಚದಷ್ಟು ಸಾಂಬಾರು ಪುಡಿನ ತೊಗೊಂಡಿದ್ದೆ. ಚಕ್ಕೆ ಒಂದು 2 ಪೀಸ್ ತೊಗೊಳ್ಳಿ, 10 ಲವಂಗ ತೊಗೊಳ್ಳಿ, ಒಂದು 10 ಮೆಣಸನ್ನ ತೊಗೊಳ್ರಿ. ಮತ್ತು ಈರುಳ್ಳಿ ಒಂದು 3 ದಪ್ಪ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಸಾಂಬಾರು ಬೇಕಂದರೆ ತೆಂಗಿನಕಾಯಿ ತುರಿ ನಾನು ಒಂದು ಹೋಳಲ್ಲಿ, ಚಿಕ್ಕ ಹೋಳಲ್ಲಿ ಅರ್ಧ ತೊಗೊಂಡಿದ್ದೀನಿ. ಇಷ್ಟನ್ನು ರುಬ್ಬಿಕೊಂಡು ನಾನು ಇವಾಗ ನೋಡಿ ನೀರನ್ನೆಲ್ಲ ಹಾಕಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ. ಇವಾಗ ರುಬ್ಬಿರೋ ಖಾರನೆಲ್ಲ ಹಾಕ್ಕೊಂಡ್ಬಿಟ್ಟು ನೋಡ್ತಿರ್ಬೋದು ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ. ಇದು ಹೋಟೆಲ್ ಸ್ಟೈಲಲ್ಲಿ ಮಾಡಿರೋದು ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಾನು ತೆಂಗಿನಕಾಯಿ ತುರಿನ ನಮ್ಮ ಕಡೆಗೆಲ್ಲ ಹಾಕ್ತೀವಿ, ಆ್ಯಕ್ಚುಲಿ ನನಗೂ ಇಷ್ಟ. ಅದಕ್ಕೆ ಕಟ್ ಮಾಡಿಬಿಟ್ಟು ಒಂದು ಹೋಳನ್ನು ಈ ಥರ ಪೀಸ್ ಮಾಡಿಬಿಟ್ಟು ನಾನು ಹಾಕ್ತಾಯಿದ್ದೀನಿ. ಅಕಸ್ಮಾತ್ ಚಿಕನ್ ಪೀಸ್ ಇಲ್ಲ ಅಂದ್ರೂ ಇದರಲ್ಲೇ ನಾವು ಸಾಂಬಾರಲ್ಲಿ ಮುದ್ದೆನ ತಿನ್ಬೋದು. ಮುದ್ದೆ ಜೊತೆಗೆ ನಾನು ಮಾಡಿದ್ದೀನಿ, ಸಖತ್ತಾಗಿತ್ತು ಮನೆಯಲ್ಲಿ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಬರುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೀವೇ ನೋಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.